ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ಬ್ಲಾಗ್ ಕನ್ನಡ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ಆ್ಯಸ್ ಯೂಶುವಲ್ ಎವ್ರಿಡೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೈಮ್ ನೀವೇ ನೋಡ್ಬೋದು, ಅಲ್ಲೇ ಕ್ಲಾಕಲ್ಲಿ ಕಾಣಿಸ್ತಾ ಇದೆ 7:15 ಆಗಿದೆ. ಸೊ ಸ್ವಲ್ಪ ಕೆಲಸ ಇತ್ತು, ಬೋಟಿಕ್ಕಿಗೆ ಹೋಗಬೇಕಿತ್ತು. ನಮ್ಮ ಅತ್ತಿಗೆ ಅವ್ರದ್ದು ಡ್ರೆಸ್ ಸ್ಟಿಚಿಂಗಿಗೆ ಕೊಡಬೇಕಿತ್ತಂತೆ, ತುಂಬ ದಿನ ಆಗಿತ್ತಂತೆ ತೊಗೊಂಡಿಟ್ಕೊಂಡು. ಸೊ 2 ಟೈಮ್ಸ್ ಕೇಳಿದ್ರು. ಅದಾದಮೇಲೆ ಇವಾಗ ಹೋಗಿ ಯಾವುದೋ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟು ಬಂದ್ವಿ. ಅದಾದಮೇಲೆ ಹಂಗೆ ಪಾರ್ಲರಿಗೆ ಕೂಡ ಹೋಗಬೇಕಿತ್ತಂತೆ. ಟೈಮ್ 7:30 ಆಗಿತ್ತು ನಾವು ಪಾರ್ಲರಿಗೆ ಹೋಗೋವರೆಗೂ. ಅವರು ಹೇರ್ ಕಟ್ ಮತ್ತು ಐಬ್ರೋಸ್ ಮಾಡಿಸ್ಬೇಕಿತ್ತಂತೆ. ತುಂಬ 1 ಇಯರ್ ಆಗಿತ್ತು ಅವ್ರ ಹೇರ್ನ ಕಟ್ ಮಾಡಿಸಿ. ಸೊ ಅದರಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ನನ್ನನ್ನು ಕೇಳಿದ್ರು. ಸೊ ನಾನು ರೆಗ್ಯುಲರಾಗಿ ಹೇರ್ ಕಟ್ ಮತ್ತು ಐಬ್ರೋಸ್ ಇಲ್ಲೇ ಮಾಡಿಸೋದು. ಆಲ್ಮೋಸ್ಟ್ ನನ್ನ ಕಾಲೇಜ್ ಟೈಮಿಂದನೂ ಇಲ್ಲೇ ನಾನು ಮಾಡಿಸೋದು. ಸೊ ನನಗಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಅದರಿಂದ ಅವ್ರೂ ಅಲ್ಲೇ ಕರ್ಕೊಂಡು ಹೋದೆ ನಾನು. ಅವಳು ಹಂಗೆ ಎಲ್ಲರೂ ಹೇಳ್ತಾಳೆ, ಯಾವಾಗ ಮಾಡಿಸ್ಬೇಕು ಏನು ಅಂತ. ಚೆನ್ನಾಗಿದ್ ಮಾಡ್ತಾರೆ. ಕೇಕ್ ತಿಂದ, ನೀರ್ ಕುಡ್ದ, ಹಂಗೆ ಕೂತಿದಂಗೆ ತೂಗುಡಿಸ್ತಿದ್ದ. ಅವ ಆಂಟಿನೇ ಹೇಳಿದ್ಲು ಈ ಕಟ್. ನಾನಿಲ್ಲಿ ಹೊಸ್ದಾಗಿ ಬಂದಿರೋದು ಕೊರಿಯನ್ ರ್ಯಾಮನ್ ಅಂತ ಟ್ರೈ ಮಾಡೋಣ ಅಂತ ಹೇಳಿ ನೂಡಲ್ಸ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದರಲ್ಲೇ 2 ಪ್ಯಾಕೆಟ್ಸ್ ಕೊಟ್ಟಿದ್ರು, ಒಂದು ವೆಜ್ಜಸ್ ಮತ್ತು ಮಸಾಲ ಪ್ಯಾಕೆಟ್, ಮಿರ್ಚಿ ಅಂತ ಏನೋ ಕೊಟ್ಟಿದ್ರು, ಗೊತ್ತಿಲ್ಲ ಅದೇನಂತ. ಸೊ ಓಪನ್ ಮಾಡಿ ನೋಡಬೇಕು. ನಾನಿಲ್ಲಿ ಒಂದು ಪ್ಯಾನಲ್ಲಿ ಬಿಸಿನೀರು ಇಕ್ಕಿದ್ದೀನಿ. ನಾರ್ಮಲ್ ನಾವು ನೂಡಲ್ಸ್ ಯಾವ ರೀತಿ ಮಾಡ್ಕೊತೀವಿ, ಹೇಗೆ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊಳೋದು. ಸೊ ಒಂದು ಪ್ಯಾನಲ್ಲಿ ಸ್ವಲ್ಪ ನೀರು ಇಕ್ಕಿ ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೂಡಲ್ಸ್ ಏನಿರುತ್ತೆ ಅದನ್ನು ಹಾಕಿ ಅದಕ್ಕೆ ವೆಜ್ಜೀಸ್ ಕೊಟ್ಟಿದ್ರಲ್ಲ, ಸೊ ವೆಜ್ಜೀಸ್ ಆದಮೇಲೆ ಮ್ಯಾಗಿ ಮಸಾಲ ಇದಕ್ಕೆ ಏನು ಕೊಟ್ಟಿರ್ತಾರೆ ಆ ಮಸಾಲ ಫುಲ್ ಹಾಕ್ತಾಯಿದ್ದೀನಿ. ಬಿಕಾಸ್ ತುಂಬ ಸ್ಪೈಸ್ ಇರುತ್ತೆ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂತೇಳಿ ಫುಲ್ ಮಸಾಲ ಎಷ್ಟಿತ್ತು ಅಷ್ಟೂ ಹಾಕ್ತಾಯಿದ್ದೀನಿ. ಅಷ್ಟು ಹಾಕಿ ಅದು ವಾಟರೆಲ್ಲನೂ ಬಾಯ್ಲ್ ಆಗೋವರೆಗೂ ನೀಟಾಗಿ 1-2 ಮಿನಿಟ್ಸ್ ಹಾಗೆ ಪ್ಯಾನಲ್ಲೇ ಬಿಡ್ತೀನಿ. ಎಸ್ ಗಾಯ್ಸ್, ನೂಡಲ್ಸ್ ರೆಡಿ ಆಗಿದೆ ತಿನ್ನೋದಕ್ಕೆ. ಸೊ ನೂಡಲ್ಸ್ ಅವ್ರ ಮ್ಯಾಗಿ ನಾವು ಏನು ಹೇಳ್ತೀವಿ ಅದು. ಸೊ ಇದು ವೆಜ್ಜೀಸು ಅದು ಯಾವಾಗ ಪ್ಯಾಕ್ ಮಾಡಿ ಇಕ್ಕಿದ್ರು ಫುಲ್ಲು ಡ್ರೈ ಮಾಡಿ ಅದನ್ನು ಪ್ಯಾಕ್ ಮಾಡಿ ಇಕ್ಕಿದ್ದಾರೆ, ಅದು ಏನು ಲೈಕ್ ಹಾಳಾಗದೇ ಇರಲಿ ಅಂತ. ಇವ್ನು ನೋಡಿ ಹೆಂಗೆ ತಿಂತವನಂತ. ಅದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖಾರ ಇತ್ತು ಮಕ್ಕಳಿಗೆ. ನಮಗೆ ನಾರ್ಮಲ್ ಆಗಿತ್ತು. ಸ್ಪೈಸಿ ತಿನ್ನೋರಿಗೆ ಓಕೆ ಅಷ್ಟೇನು ಖಾರ ಅನಿಸಲ್ಲ. ಇದು ನಾವು ಕೊರಿಯನ್ ಮ್ಯಾಗೀಸ್ ಹೇಗೆ ತಿಂತೀವಿ ಅಷ್ಟು ಖಾರ ಏನಿರಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿತ್ತು. ಬಟ್ ಇವ್ನಿಗಂದರೆ ಅದು ಖಾರನೇ ಇರುತ್ತೆ. ಬಟ್ ಇವನು ಹೆಂಗೆ ತಿಂತಾಯಿದ್ದ ಅಂದರೆ ಅದನ್ನು ಬೇಕಂತ ಕೇಳಿ ತಿಂತಾಯಿದ್ದ. ಸೀರಿಯಸ್ಲಿ ಗಾಯ್ಸ್, ಟೇಸ್ಟ್ ಏನು ಅಷ್ಟು ಹೇಳ್ಕೊಳ್ಳೋಷ್ಟು ಚೆನ್ನಾಗಿರಲಿಲ್ಲ. ನಾರ್ಮಲ್ ಮ್ಯಾಗಿ ಮತ್ತು ಹಿಪ್ಪಿ ನಾವು ಏನು ತಿಂತೀವಿ ಅದರಷ್ಟೂ ಟೇಸ್ಟ್ ಇರಲಿಲ್ಲ ಇದು ಹೇಳಬೇಕಂದ್ರೆ. ಇದ್ರದ್ದು ಮಸಾಲ ಇರುತ್ತಲ್ವ, ಅದೇನೋ ಒಂಥರ ಸ್ಮೆಲ್ ಇತ್ತು, ಏನೋ ಚೆನ್ನಾಗಿರಲಿಲ್ಲ ಅಷ್ಟು ಸ್ಮೆಲ್ಲು. ಅದರಿಂದ ಮ್ಯಾಗಿನೂ ತಿನ್ನೋದಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಖಾರನೂ ಇತ್ತು ತಿನ್ನೋದಕ್ಕೆ. ಟೈಮ್ ಆಲ್ಮೋಸ್ಟ್ 1 o'clock ಆಗಿದೆ. ಸೊ ನಾನು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಈ ಟೈಮ್ ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರೊಬ್ಬರು ಡೆತ್ ಆಗಿದ್ರು, ಸೊ ತೀರೋಗಿದ್ರು. ಅದರಿಂದ ವರ್ಷದವರೆಗೂ ಯಾವುದೇ ರೀತಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡೋ ಹಾಗಿರಲಿಲ್ಲ. ಸೊ ಆಲ್ಮೋಸ್ಟ್ 4 months 3 months ಹತ್ತತ್ರ ಆಯಿತು. ಸೊ ನಾವು ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ. ಸೊ ಅದರಿಂದ ಸಿಂಪಲಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ. ಸೊ ಸಿಂಪಲಾಗಿ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋನಲ್ಲಿ. ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡೋಂಗಿರಲಿಲ್ಲ ಅಲ್ವಾ. ಸೊ ಅದರಿಂದ ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮಾಡೋದಕ್ಕಂತ ದೇವ್ರ ಸಾಮಾನೆಲ್ಲನೂ ಎತ್ತಿ ತೊಳಿತಾ ಇದ್ದೀವಿ. ಸೊ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು, ಮನೇನು ಕ್ಲೀನ್ ಮಾಡಲಿಲ್ಲ, ಆಲ್ರೆಡಿ ಫಸ್ಟೇ ಕ್ಲೀನ್ ಮಾಡಿದ್ವಿ ಅಂತ. ಸೊ ದೇವ್ರ ಮನೆ ಮಾತ್ರ ಸಿಂಪಲಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಎತ್ತಿಟ್ಕೊತಾ ಇದ್ದೀವಿ ನಾಳೆ ಪೂಜೆ ಮಾಡೋದಕ್ಕಂತ.
ಮನೆ ಸಾಮಾನೆಲ್ಲ ತೊಳೆದಿದ್ದಾಯಿತು. ಸೊ ಆಲ್ರೆಡಿ ದೇವ್ರ ಮನೆನ ನಮ್ಮಮ್ಮ ಕ್ಲೀನ್ ಮಾಡಿದರು. ಸೊ ಅವ್ರು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋಗೆಲ್ಲನೂ ಅರ್ಶಿನ ಕುಂಕುಮ ಹಾಕಿ ಫುಲ್ ಟೈಲ್ಸ್ ಎಲ್ಲನೂ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದರು. ನಾನು ದೇವ್ರ ಮನೆ ಸಾಮಾನ ತೊಳೆದು ಅದಕ್ಕೆ ನಾನಿವಾಗ ಅರ್ಶಿನ ಕುಂಕುಮ ಹಾಕಿ ಎತ್ತಿಡಬೇಕು. ನಾವೇನಾದರೂ ಹಬ್ಬ ಇದೆ ಅಂದರೆ ಅದ್ರ ಹಿಂದಿನ ದಿನವೇ ಬಾಕ್ಲೆಲ್ಲನೂ ತೊಳೆದು ನೈಟೇ ರಂಗೋಲಿ ಹಾಕ್ಬಿಡ್ತೀವಿ. ಬಿಕಾಸ್ ಅದ್ರ ಕೆಲಸ ನಾಳೆಗಿರಲ್ಲ ಅಂತ. ಆದರೆ ಅರ್ಶಿನ ಕುಂಕುಮನೇ ನೈಟು ಹಾಕ್ಬಿಡ್ತೀವಿ. ಸೊ ಇವನಂತೂ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಸಲ ಎಷ್ಟು ತೀಟೆ ಮಾಡ್ತಾಯಿದ್ದೆ ಅಂದರೆ ಮನೆ ಒಳಗಡೆನೂ ಹೋಗ್ತಾಯಿಲ್ಲ, ನಾನು ಆಚೆನೇ ಇರ್ತೀನಿ, ಇಲ್ಲೇ ಕೂತ್ಕೊಂಡು ನೋಡ್ತೀನಿ ಅಂತ. ನನಗೆ ರಂಗೋಲಿ ಹಾಕೋದು ಹೇಳ್ಕೊಡ್ತವನೆ ಕೂತ್ಕೊಂಡು ಹಂಗಲ್ಲ ಹಿಂಗೆ ಅಂತ. ಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಅದರಿಂದ ದೇವರಿಗೆ ಕಮಲ ಇಷ್ಟ ಅಂತ ಹೇಳಿ ಕಮಲದು ರಂಗೋಲೆ ಲೊಟಾಸ್ದು ರಂಗೋಲಿನ ನಾನು ಹಾಕಿದ್ದೀನಿ ಇಲ್ಲಿ. ನನಗಿದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಪರ್ಪಲ್ ಮತ್ತು ಗ್ರೀನ್, ಪ್ಯಾರೆಟ್ ಗ್ರೀನ್ ತುಂಬ ಚೆನ್ನಾಗಿದೆ ಅಲ್ಲ. ಸೊ ಯೂಟ್ಯೂಬಲ್ಲಿ ನೋಡಿನೇ ನಾನು ಹಾಕಿದ್ದು. ಸೊ ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗ್. ನಮ್ಮ ಅಮ್ಮ ಪೂಜೆ ಮಾಡ್ತಾ ಇರೋದು. ಸೊ ಪೂಜೆ ಮಾಡಿ ಮನೆಗೆಲ್ಲನೂ ಧೂಪ ಹಾಕ್ತಾಯಿದ್ದಾರೆ ನೋಡ್ಬೋದು. ಹೂವೆಲ್ಲ ಹಾಕಿ ಸಿಂಪಲಾಗಿ ಹೇಗೆ ಪೂಜೆ ಮಾಡ್ಕೊತೀವಿ ಆ ಥರ ಮಾಡಿದ್ದೀವಿ. ಸೊ ನೈವೇದ್ಯಕ್ಕಂತ ಪುಳಿಯೋಗರೆ ಮಾಡಿ ಇಟ್ಟಿದ್ದೀವಿ. ಇದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಗಾಯ್ಸ್, ಬಿಕಾಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ಬಿಟ್ಟೆ. ಅದರಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಗಾಯ್ಸ್. ಬಾಯ್ ಬಾಯ್.